ರಾಯಚೂರಿನ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆವರಣದಲ್ಲಿ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಿಸುವ ಅಂದಾಜು ಮೊತ್ತ 2,000 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಕಟ್ಟಡ ಕಾಮಗಾರಿಗೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಎನ್ಎಸ್ ಬೋಸರಾಜು ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಜಿಲ್ಲಾಡಳಿತ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ರಿಮ್ಸ್ ಇವರ ಸಹಯೋಗದಲ್ಲಿ देनुर्वागस्मानुपसुष्टुदयितो सुमुहूर्तोऽस्तु सुप्रतिष्ठितमस्तु विद्यास्महवैरमनसोपसुद्या मित्रं देवं मित्रदेयं नोऽस्तु ಎಲ್ಲ ಗಣ್ಯಮಾನ್ಯರಿಗೆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಓಂ हिरण्यपात्रं मधु पूर्णं ददाति मधुविस्थानि एति कदा ब्रह्मणोपरति एकदैव यजमान आयुस्तेजो ददाति परिमलकरपूरमङ्गलनीराजनं दर्शयामि. श्रीगुरुदेवताभ्यो नमो नमः. सांब जय नमः. पार्वतीपतये शिव हर हर महादेव. ಪ್ರಕ್ರಿಯೆಯಲ್ಲಿ ತೊಡಗಿದ್ದು ಸರ್ ಅಮರೇಶ್ ಸೈಡ್ ಶ್ರೀದೇವಿ ಅವರು BSc ನರ್ಸಿಂಗ್ ಮೊದಲನೇ ವಿದ್ಯಾರ್ಥಿ ದಯವಿಟ್ಟು ವೇದಿಕೆ ಹತ್ತಿರ ಬರ್ತಾರೆ. ಮಾನ್ಯ ಸಚಿವದ್ವಯರ ಮತ್ತು ಶಾಸಕರ ಅಮೃತೋತ್ಸವದ ನಾಮಫಲಕದ ಅನಾವರಣದ ಪ್ರಕ್ರಿಯೆ ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆವರಣದಲ್ಲಿ ಜನವರಿ 4ರಂದು ನಡೆದ ಕಾರ್ಯಕ್ರಮದಲ್ಲಿ ಅಂದಾಜು ಮೊತ್ತ 450 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡ ರಾಯಚೂರು ನಗರದ ರಿಮ್ಸ್ ಸಂಸ್ಥೆಯ ಆವರಣದಲ್ಲಿ BSc ನರ್ಸಿಂಗ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಕಟ್ಟಡವನ್ನು ಸಹ ಇದೇ ವೇಳೆ ಸಚಿವರು ಉದ್ಘಾಟಿಸಿದರು. ಬರ್ತಾರೆ ಹಿಂಗ ಇಂದ ಸರ್ಸ್ ಬಿಡ್ರಿ ರೈಟ್ ಸರಿ. ಅಲ್ಲಿ ದೊಡ್ಡ ರೂಮ್ ಇದೆ ಸರ್, ಹಾಸ್ಪಿಟಲ್ ಇದೆ ಸರ್, 8 ಮೆಂಬರ್ಸ್. ಹಾಂ ಸರ್, ಹಾಂ ಸರ್. ಇನ್ನೊಂದು ಪ್ಲಸ್ ಇನ್ನೂ ಜಾಸ್ತಿ ಆಗಿದೆ ಸರ್, ಮೋರ್ ದೆನ್ 200. ಈ ವೇಳೆ ಸಚಿವರಾದ ಎನ್ಎಸ್ ಬೋಸರಾಜು ಮಾತನಾಡಿ, ಈ ಕೇಂದ್ರವು ರಾಯಚೂರಿನಲ್ಲಿ ಆಗಬೇಕು ಎಂಬುದು ನಮ್ಮ ಬಹುದಿನದ ಅಪೇಕ್ಷೆಯಾಗಿತ್ತು. ಆ ಕನಸು ಈಗ ಸಾಕಾರವಾಗಿದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಲಾಖೆಯ ಸಚಿವರಾಗಿದ್ದರಿಂದ ನಮಗೆ ಈ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗುತ್ತಿದೆ ಎಂದು ತಿಳಿಸಿದರು. ಆಯ್ತು ಅಣ್ಣ ಸ್ವಲ್ಪ ಈ ಕಡೆ ಬರ್ರಿ. ಓಕೆ ರೈಟ್. ಬಹಳ ವರ್ಷದಿಂದ ಈ ಕೇಂದ್ರ ನಮ್ಮಲ್ಲಿ ಆಗಬೇಕು ಅಂತೇಳಿ ಭಾಳ ಅಪೇಕ್ಷೆ ಇತ್ತು. ಈ ಸರ್ಕಾರ ಬಂದ ಮೇಲೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಧೀನದಲ್ಲಿ ಇರ್ತಕ್ಕಂಥ ಇಲಾಖೆಗೆ ಏನಾದರೂ ಮಾಡಿ ನಾವು ಹೊಸ ರೂಪುರೇಷೆ ಕೊಡಬೇಕು ಅಂತೇಳಿ ಎಲ್ಲರೂ ಪ್ರಯತ್ನ ಜೊತೆಯಲ್ಲಿ ಇವತ್ತು ಒಪೆಕ್ ಹಾಸ್ಪಿಟ್ಲು ಮತ್ತು ರಿಮ್ಸ್ ಹಾಸ್ಪಿಟಲ್ಗೆ ಸಹಿತ ಅನೇಕ ಜನರು ಇಡೀ ಜಿಲ್ಲಾದ್ಯಂತ ಮಾತನಾಡ್ತಿದ್ರು.
ಏನು ಉಪಯೋಗ ಆಗೋದ ಪರಿಸ್ಥಿತಿಯಲ್ಲಿ ಇವತ್ತು ಒಪೆಕ್ ಹಾಸ್ಪಿಟಲ್ ಆಗಿದೆ ಅಂತೇಳಿ. ಒಂದು ಕಾಲಕ್ಕೆ ನಾವು 11 ವರ್ಷ ಸತತವಾಗಿ ಅಪೋಲೋದವರು ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಡೀತೆಂಬ ಒಂದು ಭಾವನೆ ಈ ಭಾಗದ ಜನರಿಗಿತ್ತು. ಉತ್ತಮವಾಗಿ ಅವ್ರಿಗೆ ಜನರಿಗೆ ಅನುಕೂಲ ಆಗ್ತಿತ್ತು. ಆದ ನಂತರ ಮುಂದಿನ ವರ್ಷಗಳಲ್ಲಿ ಜನರ ಪರಿಸ್ಥಿತಿ ಬಹಳ ಗಂಭೀರ ಆಯಿತು. ಯಾರೇ ಬಂದರೆ ಇಲ್ಲಿಂದ ಜನರನ್ನು ಬಳ್ಳಾರಿಗೆ ಕಳಿಸ್ತಕ್ಕಂಥ, ಹೈದರಾಬಾದ್ ಬೆಂಗಳೂರು ಕೆಲವು ಪೇಷಂಟ್ಸ್, ನಾರ್ಮಲ್ ಪೇಷಂಟ್ಸ್ ಆಯಿತು ಬಳ್ಳಾರಿಗೆ ಕಳಿಸ್ತಕ್ಕಂಥ ಪರಿಸ್ಥಿತಿ ಉದ್ಭವಿಸಿತು. ಸೊ ಅಂದಿನ ಸಂದರ್ಭದಲ್ಲಿ ಭಾಳ ಸೀರಿಯಸ್ ಆಗಿ ಪ್ರಾಬ್ಲಮ್ ಫೇಸ್ ಮಾಡಬೇಕು, ನಾವು ಸರಿಪಡಿಸಬೇಕು. ಭಾಳ ಕಷ್ಟದಿಂದ ಒಪೆಕ್ ಹಾಸ್ಪಿಟಲ್ ನಾವು ಇಲ್ಲಿ ತಂದಿದ್ದೀವಿ. ಶ್ರೀಮಾನ್ ವೀರೇಂದ್ರ ಪಾಟೀಲ್ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಶ್ರೀಮಾನ್ ಶಿವಣ್ಣವರು ಅವತ್ತು ನಮ್ಮ ಸಚಿವರಾಗಿದ್ದರು. ಅವರು ನಾನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಉಮರ್ ಅವರು ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ರಾಜ್ಯಕ್ಕೆ ಒಪೆಕ್ ಹಾಸ್ಪಿಟ್ಲು ಕಂಟ್ರೀಸ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ, ಈ ಭಾಗದಲ್ಲಿ ಆಗಬೇಕು ಅಂದಾಗ ಆಯ್ತು ಮಾಡಿಕೊಡ್ರು ಅಂತ ಅವ್ರು ಹೇಳಿ ಮಾತು ಕೊಟ್ಟ ಮೇಲೆ ಇಲ್ಲಿ ಒಪೆಕ್ ಹಾಸ್ಪಿಟ್ಲ್ ಪ್ರಾರಂಭ ಆಗಿತ್ತು. ಅವು ಸಹಿತ ಅದರಂಗೆ 50 ಎಕರೆ ಜಾಗ ಕೊಡಿಸಿ ಮತ್ತೆ 25 ಎಕರೆ ಬೇಕು ಅಂದರು. ರತ್ನಪ್ರಭಾ DC ಇದ್ದಾಗ ಅಗ್ರಿಕಲ್ಚರ್ APMC ಅಂತ KH ಪಾಟೀಲ್ ಅನುಮೋದನೆ ಪಡೆದು ಅವತ್ತು ಅವರೇ ಇನ್ಚಾರ್ಜ್ ಇದ್ದರು ಮಿನಿಸ್ಟರ್ ಆಗಿ. 75 ಎಕರೆ ಜಾಗ ಕೊಡಿಸಿದ್ರು. ಹೀಗಾಗಿ ಅದು ಪ್ರಾರಂಭ ಆಗಿ ಒಳ್ಳೆ ರೀತಿಯಲ್ಲಿ ನಡೀತು. ನಡುವಂತರ ತೊಂದರೆ ಆಯಿತು. ಈಗ ಅದನ್ನು ಸರಿಪಡಿಸಬೇಕು ಅಂತೇಳಿ ಅವತ್ತಿನ ಸಚಿವರು ಸಾಕಷ್ಟು ಪ್ರಯತ್ನ ಮಾಡಿದರು. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಸಹಿತ ನಮ್ಮ ಬಂದು ನಿಮ್ಮವರೇ ಸಚಿವರಾದ ನಿಮ್ಮದೇ ಸರ್ಕಾರ ಬಂದು ಏನು ಮಾಡ್ತಾ ಇರುತ್ತೆ. ಇವತ್ತು ಹೊಸ ರೂಪುರೇಷೆ ಬರಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರು ಮತ್ತು ಮ್ಯಾನೇಜ್ಮೆಂಟ್ನವರು ಸಹಕಾರದೊಂದಿಗೆ ಇವತ್ತು ನಮ್ಮ ಸಚಿವರು ಇವತ್ತು ಟ್ರೈಮ್ ಹಾಸ್ಪಿಟಲ್ ಇವತ್ತು ಇಲ್ಲಾದರೆ ಸೀದಾ ಹೈದರಾಬಾದ್ಗೆ ಹೋಗ್ಬೇಕು, ಇಲ್ಲದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಆಕ್ಸಿಡೆಂಟ್ ಆಯ್ತಿದೆ. ದಾರಿಯಲ್ಲಿ ಅನೇಕ ಮಂದಿ ಇವತ್ತು ಆ್ಯಂಬುಲೆನ್ಸ್ಗಳಲ್ಲಿ ಸತ್ತೋಗಿರ್ತಕ್ಕಂಥ ಸಹಿತ ನಾವು ನೋಡಿದ್ವಿ. ಸೊ ಅದನ್ನು ನಿವಾರಣೆ ಮಾಡಬೇಕು, ಈ ಭಾಗದಲ್ಲಿ ಇಲ್ಲೇ ಅವಕಾಶ ಕಲ್ಪಿಸಬೇಕು ಅಂತೇಳಿ ಪ್ರಯತ್ನ ಮಾಡಿ ಎಲ್ಲ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ ಇವತ್ತು ಟ್ರೈಮ್ ಹಾಸ್ಪಿಟ್ಲು ಅದರ ಜೊತೆಯಲ್ಲಿ ಮನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದಾಗನೇ ಈಗ 25 ಕೋಟಿ ರೂಪಾಯಿ ಇವತ್ತು ಅನುಮೋದನ, 50 ಕೋಟಿ, ಈಗ 25 ಕೋಟಿಲಿಂದ ಈಗಾಗಲೇ ಬಿಲ್ಡಿಂಗ್ ಪ್ರಾರಂಭ ಮಾಡಲಿಕ್ಕೆ ಈಗ ಪೂಜಾ ಕಾರ್ಯಕ್ರಮ ಆಗಿದೆ. 15 ತಿಂಗಳು ಟೈಮ್ ಕೊಟ್ಟಿದೆ. ನೀವು ಕಾಂಟ್ರಾಕ್ಟ್ಗಳು ಹಿಂದೆ ಬಿದ್ದು 1 ವರ್ಷದಲ್ಲಿ ಮಾಡಬೇಕು. ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಬರುವಂಥ ದಿನಗಳಲ್ಲಿ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ. ಇಲ್ಲದ್ರೆ PWD ಅವರು ಮತ್ತು ಕಾಂಟ್ರಾಕ್ಟ್ ಡಿಲೇ ಮಾಡ್ಕೊಂತ ಹೋದರೆ ಭಾಳ ಡಿಲೇ ಆಗಿಬಿಡ್ತದೆ. ಸಮಯಕ್ಕೆ ಪ್ರತಿ ತಿಂಗಳ ಎಷ್ಟೆಷ್ಟು ಆಗಬೇಕು ವರ್ಕಿಂಗ್ ಟೈಮ್ ನೋಡ್ಕೊಂಡು ತಿಂಗಳ ಪ್ರೋಗ್ರೆಸ್ ನೋಡ್ಕೊಂಡು ನೀವು ಫಾಲೋ ಅಪ್ ಮಾಡಿದರೆ ಸಹಜವಾಗಿ ಇಂತಿನ ಟೈಮ್ನಲ್ಲಿ ಕೊಡಲಿಕ್ಕೆ ಸಹಜ ಆಗ್ತದೆ. ಸೊ ನಮ್ಮದೇ ಸರ್ಕಾರ ಮತ್ತು ನಮ್ಮ ಸಚಿವರು ಇರೋದ್ರಿಂದ ಸಾಕಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ಅದನ್ನು ನಾವು ಮುಂದೆ ಬರುವಂಥ ದಿನಗಳಲ್ಲಿ ಫುಲ್ ಫ್ಲೆಜ್ಡ್ ಆಗಿ ನಮಗೆ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮೆಲ್ಲ ಅಪೇಕ್ಷೆ ಇದೆ. ಆ ದಿಶೆಯಲ್ಲಿ ಉತ್ತಮವಾಗಿ ಇವತ್ತು ಮ್ಯಾನೇಜ್ಮೆಂಟ್ನವರು ನಮ್ಮ ವೈದ್ಯರೆಲ್ಲ ಸಹಿತ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗೋದು ಸ್ಟಂಟ್ ಆಗಬೇಕಾದ್ರೆ 2.5 ಲಕ್ಷ, ಮತ್ತು ಜಾಸ್ತಿ ಆಯ್ತು ಅಂದರೆ ಬೆಂಗಳೂರಿಗೆ ಕಳಿಸೋದು, ಹೈದರಾಬಾದ್ಗೆ ಕಳಿಸೋದು ಆಯಿತು. ಇವತ್ತು ಸ್ಟಂಟ್ ಆಗ್ತಕ್ಕಂಥ ಪ್ರಯತ್ನ ಲಾಸ್ಟ್ ಟೈಮು 6 ತಿಂಗಳ ಹಿಂದೆ ಬಂದಾಗ ಸಚಿವರು ಹೇಳಿದ್ರೆ ಈಗ ಪ್ರತಿದಿನ ನಡೀತಾ ಇದ್ದಾರೆ. ನಾವು ಅದಕ್ಕೆ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ರೋಲ್ ಪ್ಲೇಸ್ ಹೋದಾಗ ಜನರಿಗೆ ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ಅನುಕೂಲತೆ ಇವತ್ತು ಆಗ್ತಾ ಇದೆ. ಹಾಗಾಗಿ ನೀವು ಸ್ಟಂಟ್ ಹಾಕ್ಸ್ಕೋಬೇಕು, ಮತ್ತೊಂದು ಏನೇ ಬೇಕಿದ್ರು ಸಹಿತ ನಿಮಗೆ ರಾಯಚೂರು ನಗರದಲ್ಲಿ ನಮ್ಮ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಸಿಗ್ತದೆ ಮಾತನ್ನು ಸಹಿತ ಪ್ರಚಾರ ಮಾಡ್ತಾ ಇದೆ. ಈಗ ಜನರ ಪ್ರಚಾರ ಆಗಬೇಕು, ಆದರೆ ಸಹಜವಾಗಿ ಪೇಷಂಟ್ಸ್ ಬರ್ತಾರೆ. ಸಾಕಷ್ಟು ಉತ್ತಮವಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಆಗ್ಬೋದು, ಸಾಮಗ್ರಿ ಇರ್ಬೋದು, ಎಲ್ಲವನ್ನೂ ಇಲ್ಲಿ ಸಿಗ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಬಹಳ ಅತ್ಯಂತ ನಮಗೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ, ರಾಯಚೂರಿನ ಒಪೆಕ್ ಆಸ್ಪತ್ರೆಯ ಎಲ್ಲಾ ವಿಭಾಗಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದರಿಂದಾಗಿ ಜಿಲ್ಲೆಯ ಜನತೆಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು. ರಾಯಚೂರಿಗೆ ಟ್ರಾಮಾ ಕೇರ್ ಸೆಂಟರ್ ನಿರ್ಮಾಣ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಈಗಾಗಲೇ ಟ್ರಾಮಾ ಸೆಂಟರ್ ನಿರ್ಮಾಣವಾಗಿದೆ. ಇದೀಗ ಮೊದಲನೇ ಹಂತದಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಒಪೆಕ್ ಆಸ್ಪತ್ರೆ ಆವರಣದಲ್ಲಿನ ಎಲ್ಲಾ ರಸ್ತೆಗಳನ್ನು ಸರಿಪಡಿಸಲಾಗಿದೆ. ಇಂತಹ ಅಭಿವೃದ್ಧಿ ಕಾರ್ಯಗಳು ನಿರಂತರ ನಡೆಯುತ್ತಿವೆ ಎಂದು ತಿಳಿಸಿದರು. ಬಡ ಮಕ್ಕಳಿಗೆ ಸಹ ವೈದ್ಯಕೀಯ ಶಿಕ್ಷಣ ಸಿಗಬೇಕು ಎಂದು ಆಲೋಚಿಸಿ ನಾವು ಈಗಾಗಲೇ ರಾಜ್ಯದಲ್ಲಿ 22 ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿದ್ದೇವೆ. ಈ ಬಾರಿಯ ಬಜೆಟ್ನಲ್ಲಿ ಮತ್ತೆ 3 ಮೆಡಿಕಲ್ ಕಾಲೇಜ್ ನಿರ್ಮಾಣದ ಘೋಷಣೆ ಮಾಡಿದ್ದೇವೆ ಎಂದರು. ಯೂನಿವರ್ಸಲ್ ಹೆಲ್ತ್ ಕವರೇಜ್ ದೂರದೃಷ್ಟಿಯ ವಿಚಾರದಡಿಯಲ್ಲಿ ನಾವು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದಂತಹ ಕಾರ್ಯಯೋಜನೆ ಹೊಂದಿದ್ದೇವೆ ಎಂದು ತಿಳಿಸಿದರು. ಅಜಿಂ ಪ್ರೇಮ್ಜಿ ಅವರ ಸಹಯೋಗದಲ್ಲಿ ಒಂದು ವಿಶೇಷ ಆಸ್ಪತ್ರೆಯನ್ನು ಮುಂದಿನ 3 ವರ್ಷದೊಳಗೆ ನಿರ್ಮಾಣ ಮಾಡಲು ಯೋಚಿಸಲಾಗಿದೆ.
ರಾಜ್ಯ ಸರ್ಕಾರವು ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಒತ್ತು ನೀಡಿದೆ. ಜನತೆ ಆರೋಗ್ಯ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲೆಯ ಜನತೆಯಲ್ಲಿ ಸಚಿವರು ಮನವಿ ಮಾಡಿದರು. ಇವತ್ತು ವಿಶೇಷವಾಗಿ ಇಲ್ಲಿ ಇದೊಂದು ಸಂತೋಷದ ಕಾರ್ಯಕ್ರಮ. ಯಾಕಂದರೆ ಭಾಳ ದಿವಸಗಳಿಂದ ಇಲ್ಲಿ ನಾವು ಒಪೇಕನ್ನ ಒಂದು ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಅದು ಕಾರ್ಯನಿರ್ವಹಿಸಬೇಕು ಅಂತ ಏನು ನಮ್ಮ ಅಪೇಕ್ಷೆ ಇತ್ತು. ಇವತ್ತು ಅಪೇಕ್ಷೆಗೆ ತಕ್ಕಂತೆ ಇವತ್ತು ಒಪೇಕ್ ನಮ್ಮ ನಿರೀಕ್ಷೆಯಂತೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನೂ ಸಾಕಷ್ಟು ಬದಲಾವಣೆ ಆಗಬೇಕು. ಆದರೂ ಕೂಡ ಇವತ್ತು ತಕ್ಕಂತೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್, ಅದು ಕಾರ್ಡಿಯಾಲಜಿ ಇರ್ಬೋದು, ಯೂರಾಲಜಿ ಇರ್ಬೋದು, ಮತ್ತು ನೆಫ್ರಾಲಜಿ ಇರ್ಬೋದು, ಗ್ಯಾಸ್ಟ್ರೋಎಂಟ್ರಾಲಜಿ ಇರ್ಬೋದು, ವಿವಿಧ ಎಲ್ಲ ಇಲಾಖೆಗಳು ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಇವತ್ತು ಇಲ್ಲೇ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಟ್ರಾಮಾ ಸೆಂಟ್ರು ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತ ಒಂದು ನಾವು ಪ್ರಸ್ತಾವನೆಯನ್ನು ನಮ್ಮ ಬಜೆಟಲ್ಲಿ ಅನೌನ್ಸ್ಮೆಂಟು ಕೂಡ ಮಾಡಿಸಿದ್ವಿ. ಹಾಗಾಗಿ ಟ್ರಾಮಾ ಸೆಂಟರ್ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಈ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡಕ್ಕೆ ಸುಮಾರು 20 ಕೋಟಿ ರೂಪಾಯಿ, 50 ಕೋಟಿ ರೂಪಾಯಿ ನಾವು ಅನೌನ್ಸನ್ನು ಮಾಡಿದ್ವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ 20 ಕೋಟಿ ರೂಪಾಯಿ ಬಿಲ್ಡಿಂಗ್ ಆದಮೇಲೆ ಇನ್ನೂ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಕ್ವಿಪ್ಮೆಂಟ್ಸಿಗೆ ಈಗಾಗಲೇ ಅದನ್ನು ಕೂಡ ಟೆಂಡ್ರು ಕರೆಕ್ಟ್ ಹೇಳಿದ್ದೀನಿ ನಾನು. ಯಾಕಂದರೆ 8 ತಿಂಗಳಲ್ಲಿ ಅವರು ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾಕಂದರೆ ಟೆಂಡರ್ ಪ್ರೊಸೆಸ್ಸೇ 3 ತಿಂಗಳಾಗುತ್ತೆ. ಆಮೇಲೆ ಅವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಅದರಲ್ಲಿ ಇಂಪೋರ್ಟೆಡ್ ಮಷಿನ್ ಇರುತ್ತೆ, ಅದು ರೇಡಿಯೇಷನ್ ಮಷಿನ್, ಅದಕ್ಕೆಲ್ಲ ಬರೋಕ್ಕೆ ಒಂದು 6 ಮಂತ್ಸ್ ಬೇಕಾಗುತ್ತೆ. ಹಾಗಾಗಿ ಟೆಂಡರ್ ಪ್ರೊಸೆಸ್ಸು ಕೂಡ ಪ್ರಾರಂಭ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಈ ಒಪೇಕ್ ಆವರಣದಲ್ಲಿ ಕ್ಯಾನ್ಸರಿಗೆ ಅದು ಕೀಮೋಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಅಥವಾ ಸರ್ಜಿಕಲ್ ಆಂಕಾಲಜಿ ಈಗಾಗಲೇ ಪ್ರಾರಂಭ ಆಗಿದೆ. ಕೀಮೋಥೆರಪಿನೂ ಸ್ಟಾರ್ಟ್ ಆಗಿದೆ. ಈಗೇನಂದರೆ ನಮ್ಮ ರೇಡಿಯೇಷನ್ ಒಂದೇ ಇದೆ, ಅದು ನಮಗೆ ಇದಾದಮೇಲೆ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆ, ಯಾಕಂದರೆ ರಿಮ್ಸ್ ಆಸ್ಪತ್ರೆ ಮತ್ತು ಒಪೇಕ್ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಒಂದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ಒಪೇಕ್ ಆವರಣದಲ್ಲಿ ರೋಡಿನ ಸಮಸ್ಯೆ ಇತ್ತು. ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ರೋಡ್ ಕೂಡ ಆಗಿದೆ. ಇನ್ನು ಎಲ್ಲೆಲ್ಲಿ ಬಾಕಿ ಇದೆ ಗೊತ್ತಿಲ್ಲ. ನಾನು ರಮೇಶ್ ಅವರು ಇದ್ದಾರೆ, ಇನ್ನೂ ಕೂಡ ಕೆಲಸ ನಡೀತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಈ 2.5 ವರ್ಷದಲ್ಲಿ ನಾವು ಅನೇಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನಮ್ಮ ಒಂದು ಕಲಬುರಗಿಯಲ್ಲಿ ಇರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, ಬೆಳಗಾಮಲ್ಲಿ ಟ್ರಾಮಾ ಸೆಂಟ್ರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಮತ್ತು ನಾವು ಜಿಲ್ಲೆಯಲ್ಲಿ ಇನ್ನೂ ಒಂದು ತಿಂಗಳಲ್ಲಿ ನಾವು ಬಳ್ಳಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮದೊಂದು ಪಾಲಿಸಿ ಮಾಡಿದ್ದೀವಿ, ಏನಂದರೆ ಈ ಇಲಾಖೆ ಬರ್ತಕ್ಕಂಥ 5 ವರ್ಷಗಳಲ್ಲಿ ನಮ್ಮ ರೋಡ್ ಮ್ಯಾಪ್ ಏನಾಗಿರಬೇಕು. ಯಾಕಂದ್ರೆ 2013ರಲ್ಲೂ ಕೂಡ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಒಂದು ರೋಡ್ ಮ್ಯಾಪನ್ನು ಮಾಡಿದ್ದೆ. ಬರ್ತಕ್ಕಂಥ 10-15 ವರ್ಷಗಳಲ್ಲಿ ನಮ್ಮ ಇಲಾಖೆ ಪ್ರಗತಿ ಯಾವ ದಿಶೆಯಲ್ಲಿ ಇರಬೇಕು, ಏನು ಅಚೀವ್ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡಿ ಮೊದಲನೇ ಬಜೆಟ್ನಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೆ. ಏನಂದರೆ ಪ್ರತಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಅವಾಗ ಭಾಳಷ್ಟು ಪ್ರೈವೇಟ್ ಕಾಲೇಜ್ ಇತ್ತು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಅಂತ ಭಾಳ ಜನ ಕೇಳಿದರು. ನಾನು ಹೇಳಿದೆ, ಯಾಕಂದರೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದರೆ ಆ ಜಿಲ್ಲೆಯ ಬಡವರಿಗೆ, ಸಾಮಾನ್ಯ ಜನರಿಗೆ ಅದು ಒಂದು ಆಸ್ಪತ್ರೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಒಂದು ಸ್ಪೆಷಾಲಿಟಿ ಫೆಸಿಲಿಟಿ ಅದು ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಎಲ್ಲ ಫ್ಯಾಕಲ್ಟಿ ಇರ್ತಾರೆ, ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮೊದಲನೇದು. ಎರಡನೇದು, ನಮ್ಮ ಪ್ರತಿಭಾವಂತ ಮಕ್ಕಳು ಯಾವ ರಾಜ್ಯದಲ್ಲಿದ್ದಾರೆ ಅವರು ಡಾಕ್ಟ್ರು, ಇಂಜಿನಿಯರು ಮತ್ತು ಸಾಮಾನ್ಯ ಜನರ ಮಕ್ಕಳು, ಬಡವ್ರ ಮಕ್ಕಳು ಡಾಕ್ಟರ್ ಆಗಬೇಕು ಅಂದರೆ ಸರ್ಕಾರಿ ಕಾಲೇಜ್ ಇದ್ರೆ ಮಾತ್ರ ಸಾಧ್ಯ. ಯಾಕಂದರೆ ಎಲ್ಲ 100% ಸೀಟ್ ಮೆರಿಟ್ ಕೋಟಾಗಿ ಹೋಗ್ತವೆ. ಆ ಒಂದು ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ವಿ. ಈಗ ಸುಮಾರು ನಾವು ಹೆಮ್ಮೆಯಿಂದ ಹೇಳ್ಬೋದು, ಸುಮಾರು 22 ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದೀವಿ ಇಲ್ಲಿವರೆಗೆ. ಮತ್ತು ಈ ವರ್ಷ ನಾವು ಬಜೆಟ್ನಲ್ಲಿ ಇನ್ನೂ 1-2 ಮೆಡಿಕಲ್ ಕಾಲೇಜನ್ನು ಅನೌನ್ಸ್ ಮಾಡಿದ್ದೀವಿ. ಮುಂದೆ ಒಂದು ರಾಮನಗರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕನಕಪುರ, ಇನ್ನೂ 3 ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ದೀವಿ. ಒಂದು ಸುಮಾರು 25 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಾಗ್ತವೆ. ಅದಲ್ಲದೆ ನಾವು ಇನ್ನೊಂದು ಪಾಲಿಸಿ ಡಿಸಿಷನನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಂದರ್ಭದಲ್ಲಿ ಅನೌನ್ಸ್ ಮಾಡಿದ್ರು. ಏನಂದರೆ ನಾವು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಜೊತೆಗೆ ಅಲ್ಲಿ ಟ್ರಾಮಾ ಸೆಂಟರ್ ಮಾಡ್ತೀವಿ, ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತೀವಿ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರದಿಂದ ಪ್ರತಿ ಜಿಲ್ಲೆಗೆ ಮಾಡ್ತೀವಿ ಅಂತಕ್ಕಂಥ ಪಾಲಿಸಿ ಡಿಸಿಷನ್ ತಗೊಂಡಿದ್ದೀವಿ. ಅದರಲ್ಲಿ ಸಾಕಷ್ಟು ಪ್ರಗತಿನೂ ಕೂಡ ಆಗಿದೆ.
ಯಾಕಂದರೆ ನೋಡಿ, ಈಗ ಬೀದರಲ್ಲಿ ನಾವು ಒಂದು ಕಾರ್ಡಿಯಾಕ್ ಸೆಂಟರ್ ಓಪನ್ ಮಾಡಿ, ಕ್ಯಾತ್ ಲ್ಯಾಬ್ ಓಪನ್ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಂತೂ ಎಲ್ಲ ಫೆಸಿಲಿಟಿ ಇದೆ. ಈಗ ರಾಯಚೂರಲ್ಲಿ ನಾವು ಟ್ರಾಮಾ ಸೆಂಟ್ರು ಮತ್ತು ಸೂಪರ್ ಸ್ಪೆಷಾಲಿಟಿ, ಅಂದರೆ ಇಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಮುಂಚೆನೇ ಇತ್ತು, ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ನಾವು ಕೊಪ್ಪಳಲ್ಲಿ ಒಂದು ಹೊಸ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಬಜೆಟ್ ಅನೌನ್ಸ್ಮೆಂಟ್ ಇದೆ, ಅದನ್ನು ಟೆಂಡರ್ ಆಗಿದೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕೆಲಸನೂ ನಡೀತಾ ಇದೆ. ಬಳ್ಳಾರಿಯಲ್ಲಿ ನಾವು ಮುಂದಿನ ತಿಂಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಟ್ರಾಮಾ ಸೆಂಟರ್ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಲ್ಲಿ. ಹುಬ್ಬಳ್ಳಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ. ಚಿಕ್ಕಮಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಮೈಸೂರಲ್ಲಿ ಮಾಡಿದ್ದೀವಿ. ಹಾಗಾಗಿ ವಿ ಹ್ಯಾವ್ ವಾಕ್ ದ ಮಿನಿಮಮ್ ಹಾಫ್ ದ ಪಾತ್. ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸರ್ಕಾರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಕ್ಯಾನ್ಸರ್ ಆಸ್ಪತ್ರೆ ನಾವು ಕಲಬುರಗಿಯಲ್ಲಿ ಮಾಡಿದ್ದೀವಿ, ಆಲ್ರೆಡಿ ಫಂಕ್ಷನಿಂಗ್ ಇದೆ. ಅದು ಸಮಾರಂಭದಲ್ಲಿ ಶಾಸಕರಾದ ಬಸನಗೌಡ ದದ್ದಲ್, ಎ ವಸಂತ್ ಕುಮಾರ್, ಮುಖಂಡರಾದ ಪವನ್ ಕಿಶೋರ್ ಪಾಟೀಲ್, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಎಸ್ಪಿ ಅರುಣಾಕ್ಷಿ ಗಿರಿ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನವೀನ್ ಟಿ, ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಬಿಎಚ್, ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಸಿ ಸಾಗರ, ರಿಮ್ಸ್ನ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಗುರುಸಿದ್ದಯ್ಯ, ಆರ್ಥಿಕ ಅಧಿಕಾರಿ ಚೆನ್ನಮ್ಮ, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಹಾಗೂ ಇತರರಿದ್ದರು. ಡಾಕ್ಟರ್ ದಂಡಪ್ಪ ಬಿರಾದರ ನಿರೂಪಿಸಿದರು. ಡಾಕ್ಟರ್ ಡಿ ಮಂಡೋಲಿಕರ್ ವಂದಿಸಿದರು.